ಓಂ ಗಂ ಗಣಪತಯೇ ನಮಃ. ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾನು ಗರಿಕೆ ಹುಲ್ಲಿನ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಗರಿಕೆ ಹುಲ್ಲಿನ ಕುರಿತು ಮಾತನಾಡಿದಾಗ ಗಣೇಶ ದೇವರಿಗೆ ಪೂಜನೀಯವಾದದ್ದು ಗರಿಕೆ. ಯಾವುದೇ ಪೂಜೆ ಮಾಡೋ ಮೊದಲು ನಾವು ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಮಾಡುತ್ತೇವೆ. ಗಣೇಶ ದೇವರ ಆರಾಧನೆ ಗರಿಕೆ ಇಲ್ಲದೆ ಪೂರ್ಣ. ಸನಾತನ ಧರ್ಮದಲ್ಲಿ ತುಳಸಿ ಗಿಡ ಮೊದಲನೇ ಸ್ಥಾನದಲ್ಲಿ ಇದ್ದರೆ ಗರಿಕೆ ಎರಡನೇ ಸ್ಥಾನದಲ್ಲಿ ಇರುತ್ತದೆ. ಗರಿಕೆ ಸಂಸ್ಕೃತದಲ್ಲಿ ದೂರ್ವ ಎಂದು ಕರೆಯುತ್ತಾರೆ. ದೂರ್ವ ಎಂದರೆ ದುಃಖ ನಿವಾರಣೆಯಾಗುವುದೆಂದರ್ಥ. ಗಣೇಶ ದೇವರ ಆರಾಧನೆ ಮಾಡುವಾಗ ದೂರ್ವಾ ಯುಗ್ನಂ ಸಮರ್ಪಯಾಮಿ ಎಂಬ ಅಷ್ಟೋತ್ತರ ಮಂತ್ರವನ್ನು ಜಪಿಸುತ್ತಾರೆ. ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಗಣೇಶ ದೇವರಿಗೆ 21 ಗರಿಕೆ ಹುಲ್ಲುಗಳನ್ನು ಸಮರ್ಪಿಸಿ ಪೂಜಿಸಿ ಮುಂದಿನ ವ್ರತವನ್ನು, ಪೂಜೆ ಅಥವಾ ಶುಭ ಕಾರ್ಯವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಬಂದಿದೆ. ಗಣೇಶ ದೇವನಿಗೆ 21 ಗರಿಕೆ ಹುಲ್ಲುಗಳನ್ನು ಅರ್ಪಿಸುವುದರ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅನಲಾಸುರ ಎಂಬ ರಾಕ್ಷಸನಿರುತ್ತಾನೆ. ಅವನ ನೇತ್ರಗಳಿಂದ ಬೆಂಕಿ ಉಂಡೆಗಳನ್ನು ಬಿಡುತ್ತಿದ್ದನು. ಭೂಲೋಕದ ಋಷಿಮುನಿಗಳು ಹಾಗೂ ದೇವಲೋಕದ ದೇವಾನುದೇವತೆಗಳಿಗೂ ಹಿಂಸೆ ನೀಡುತ್ತಿದ್ದನು. ಅವನ ಅಟ್ಟಹಾಸವನ್ನು ತಾಳಲಾರದ ದೇವತೆಗಳು ಶಿವ ಪರಮಾತ್ಮನ ಬಳಿ ಬಂದು ಸಹಾಯವನ್ನು ಕೇಳುತ್ತಾರೆ. ಶಿವದೇವರು ಈ ರಾಕ್ಷಸನ್ನು ಸಂಹಾರ ಮಾಡಲು ಗಣೇಶ ದೇವರಿಂದಲೇ ಸಾಧ್ಯ ಎಂದು ಹೇಳುತ್ತಾರೆ. ಗಣೇಶ ಮತ್ತು ಅನಲಾಸುರ ಮಧ್ಯೆ ಯುದ್ಧ ನಡೆಯುತ್ತದೆ. ಅನಲಾಸುರ ತನ್ನ ನೇತ್ರಗಳಿಂದ ಬೆಂಕಿ ಉಂಡೆಗಳನ್ನು ಬಿಟ್ಟು ಗಣೇಶ ದೇವರನ್ನು ಸುಡಲು ಯತ್ನಿಸುತ್ತಾನೆ. ಇದರಿಂದ ಕೋಪಗೊಂಡ ಗಣೇಶನು ಉಗ್ರ ಸ್ವರೂಪಿಯಾಗಿ ದೈತ್ಯಾಕಾರವಾಗಿ ಬೆಳೆದು ಅನಲಾಸುರನನ್ನು ನುಂಗಿಬಿಡುತ್ತಾರೆ. ಅನಲಾಸುರ ಸಂಹಾರವಾಗುತ್ತಾನೆ. ಆದರೆ ಬೆಂಕಿ ಬಿಡುತ್ತಿದ್ದ ಅನಲಾಸುರನನ್ನು ಗಣೇಶನು ನುಂಗಿದ್ದ ಪರಿಣಾಮವಾಗಿ ಗಣೇಶ ದೇವರ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಹೊಟ್ಟೆ ಉರಿಗೆ ಕಾರಣವಾಗಿ ಬಿಡುತ್ತದೆ. ಗಣೇಶ ದೇವರ ಹೊಟ್ಟೆ ಉರಿ ಕಮ್ಮಿ ಮಾಡಲು ದೇವಾನುದೇವತೆಗಳು ಹಲವಾರು ಔಷಧಿಗಳು ಕೊಟ್ಟರೂ ಹೊಟ್ಟೆ ಉರಿ ಕಮ್ಮಿ ಆಗುವುದಿಲ್ಲ. ಆಗ ಋಷಿಮುನಿಗಳು ತಮ್ಮ ಬಳಿ ಇದ್ದ 21 ಗರಿಕೆ ಹುಲ್ಲುಗಳ ಕಟ್ಟನ್ನು ಬಿಚ್ಚಿ ಗಣೇಶ ದೇವರ ತಲೆ ಮೇಲೆ ಇಡುತ್ತಾರೆ. ಇದರಿಂದ ಗಣೇಶ ದೇವರ ದೇಹದಲ್ಲಿ ಉಷ್ಣಾಂಶ ಕಮ್ಮಿಯಾಗಿ ದೇಹ ತಂಪಾಗುತ್ತದೆ. ಇದರಿಂದ ಸಂತಸಗೊಂಡ ಗಣೇಶ ದೇವರು ಯಾರು ತನಗೆ 21 ಗರಿಕೆ ಹುಲ್ಲುಗಳನ್ನು ಸಮರ್ಪಿಸುತ್ತಾರೋ ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಎಂದು ಆಶೀರ್ವಚನವನ್ನು ನೀಡುತ್ತಾರೆ. ಗರಿಕೆಯನ್ನು ಹೇಗೆ ಸಮರ್ಪಿಸಬೇಕು? ಎಳೆ ಗರಿಕೆಯನ್ನು ಗಣೇಶ ದೇವರಿಗೆ ಸಮರ್ಪಿಸಬೇಕು. ಹೂ ಬಿಟ್ಟಿರೋ ಗರಿಕೆಯನ್ನು ಸಮರ್ಪಿಸಬಾರದು. ಗರಿಕೆ ಹುಲ್ಲು 3 ಅಥವಾ 5 ಎಲೆಗಳನ್ನು ಹೊಂದಿರಬೇಕು. ಗರಿಕೆ 3 ಹುಲ್ಲುಗಳಲ್ಲಿ ಮಧ್ಯದ ಹುಲ್ಲು ಗಣೇಶ ದೇವರು ಪ್ರತಿನಿಧಿಸುತ್ತಾರೆ. ಮತ್ತೆರಡು ಎಲೆಗಳು ಶಿವ ಹಾಗೂ ಶಕ್ತಿ ಪ್ರತಿನಿಧಿಸುತ್ತಾರೆ. ಗರಿಕೆ ಆರೋಗ್ಯಕರ ಪ್ರಯೋಜನಗಳು. ಗರಿಕೆ ಮನುಷ್ಯನ ಆರೋಗ್ಯ ಕಾಪಾಡುವುದರಲ್ಲಿ ಮಹತ್ವ ಪಾತ್ರ ವಹಿಸಿದೆ. ಗರಿಕೆ ಹುಲ್ಲಿನಲ್ಲಿ ಔಷಧೀಯ ಗುಣಗಳಿವೆ ಹಾಗೂ ಆರೋಗ್ಯಕರ ಪ್ರಯೋಜನಗಳಿವೆ. ಗರಿಕೆ ಹುಲ್ಲಿನಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್ಗಳಂಥ ಅಂಶಗಳಿವೆ. ಪ್ರಾಚೀನ ಕಾಲದಲ್ಲಿ ರಕ್ತಸ್ರಾವದಿಂದ ತಡೆಯಲು ಗರಿಕೆ ಹುಲ್ಲನ್ನು ಉಪಯೋಗಿಸಲಾಗುತ್ತಿತ್ತು. ಗರಿಕೆ ಹುಲ್ಲಿನ ರಸವನ್ನು ಸೇವಿಸಿದರೆ ದೇಹದ ಉಷ್ಣಾಂಶ ಕಮ್ಮಿ ಮಾಡುವಂಥ ಶಕ್ತಿ ಹೊಂದಿದೆ ಎಂದು ಆಯುರ್ವೇದ ನಮಗೆ ತಿಳಿಸಿದೆ. ಗರಿಕೆ ಹುಲ್ಲಿನ ರಸ ಸೇವಿಸಿದರೆ ರಕ್ತ ವೃದ್ಧಿಯಾಗುತ್ತದೆ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಗರಿಕೆ ಹುಲ್ಲಿನ ರಸವನ್ನು ಸೇವಿಸಿದರೆ ಆಸ್ತಮಾ, ಅಲರ್ಜಿಯನ್ನು ತಡೆಗಟ್ಟಬಹುದು. ಕಿಡ್ನಿ ಸ್ಟೋನ್ ಅನ್ನು ನಿವಾರಣೆಗೆ ಗರಿಕೆ ಹುಲ್ಲಿನ ರಸವನ್ನು ಎಳೆನೀರಿನೊಂದಿಗೆ ಸೇವಿಸಬೇಕು. ಗರಿಕೆ ಹುಲ್ಲಿನ ರಸವನ್ನು ಕೂದಲಿನ ಬುಡಕ್ಕೆ ಲೇಪಿಸಿದರೆ ಕೂದಲು ಉದುರುವುದು ಕಮ್ಮಿಯಾಗುತ್ತದೆ. ಈ ಹುಲ್ಲಿನ ರಸವನ್ನು ಸೇವಿಸಿದರೆ ಮಧುಮೇಹಿಗಳ ಗ್ಲೂಕೋಸ್ ನಿಯಂತ್ರಣದಲ್ಲಿರುತ್ತದೆ. ಮೂಲವ್ಯಾಧಿಯಿಂದ ಬಳಲುತ್ತಿರುವವರು ದಿನಕ್ಕೆ 2-3 ಬಾರಿ ಈ ರಸ ಕುಡಿದರೆ ಮೂಲವ್ಯಾಧಿ ನಿಯಂತ್ರಣಕ್ಕೆ ಬರುತ್ತದೆ. ಗಣೇಶ ದೇವರಿಗೆ ಪ್ರಿಯವಾದ ಗರಿಕೆ ಹುಲ್ಲಿನ ಕುರಿತು ಮಾಹಿತಿ ನೀಡಿದ್ದಕ್ಕೆ ಆ ಗಣೇಶ ದೇವರು ನಿಮಗೆ ಶುಭ ಹಾರೈಸಲಿ ಎಂದು ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.